ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ. ಎಲ್ಲರ ದಿನ ಚೆನ್ನಾಗಿರಲಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ವೆಲ್ಕಮ್ ಟು ಮೈ ಲಾಗ್. ಉಪ್ಪಿಟ್ಟು ಹೆಂಗಿದೆ ಅಂತೇಳಿ ಕಮೆಂಟ್ ಡೌನಲ್ಲಿ ತಿಳಿಸಿ. ಇವತ್ತು ಬೆಳಗ್ಗೆಯಿಂದ ಎಷ್ಟು ಸತಿ ಬಟ್ಟೆ ಹಾಕಿದೆ ಗೊತ್ತಾ? ಆಲ್ರೆಡಿ ಒಂದು ಸತಿ ಒಯ್ದು ಒಂದು ಬಕೆಟ್ ಮೇಲೆ ಹಾಕಿ ಬಂದೆ. ಇವಾಗ ಇನ್ನೊಂದು ಬಕೆಟ್ ರೆಡಿಯಾಗಿದೆ. ಮತ್ತು ಇನ್ನೂ ಇಷ್ಟು ಬಟ್ಟೆ ಇದೆ ಮಿಷನಿಗೆ ಲೋಡ್ ಮಾಡೋಕ್ಕೆ. ಈಗ ಇದನ್ನ ಲೋಡ್ ಮಾಡಿ ಮೇಲ್ಗಡೆ ಹೋಗಿ ಆ ಬಟ್ಟೆನ ತೊಗೊಂಡ್ಬಂದು ಮತ್ತು ಇದೆ ಅಲ್ವಾ, ಇದು ನಾವು ಮೇಲೆ ಹಾಕಬೇಕು. ಊರಿಂದ ಬಂದಮೇಲೆ ಇದೇ ಕೆಲಸ. ಬಟ್ಟೆ ಇವತ್ತಂತೂ ಬೆಳಗ್ಗೆಯಿಂದ ಮೆಷಿನ್ಗೆ ಬಟ್ಟೆ ಹಾಕಿನೇ ಸಾಕೋಗ್ಬಿಟ್ಟಿದೆ. ಮೇಲೆ ಫಸ್ಟ್ ಒಯ್ದು ಹಾಕಿ ಬಂದೆ, ಮತ್ತು ಇವಾಗ ಅದು ಒಣಗಿದೆ ಅಂತೇಳಿ ಅದನ್ನ ತೊಗೊಂಡು ಇವಾಗ ಹಾಕಿರೋ ಮೆಷಿನಿಗೆ ಹಾಕಿರೋ ಬಟ್ಟೆನ ಮತ್ತೆ ಒಯ್ದು ಹಾಕಿ. ಬೆಳಗ್ಗೆಯಿಂದ ಏನೇನು ಕೆಲಸ ಆಯಿತು ಗೊತ್ತಾ? ಒಂದು, ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ, ಉಪ್ಪಿಟ್ಟು ಮಾಡಿದ್ದೆ, ವೆಜ್ಜೀಸ್ ಹಾಕಿ ಅದನ್ನ ತಿಂದ್ಕೊಂಡೆ. ನೆಕ್ಸ್ಟ್ ಅದಾದಮೇಲೆ ಹರ್ಷ ನಾನು ಸೇರಿ ಸ್ನಾನ ಮಾಡ್ಕೊಂಡ್ವಿ, ಬಾತ್ರೂಮ್ ಕ್ಲೀನ್ ಮಾಡಿದ್ವಿ. ಆಮೇಲೆ ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿದ್ವಿ. ಅದು ಎಷ್ಟು ಗೊತ್ತಾ? 3 ಟೈಮ್ಸ್ ಹಾಕಿದೆ, ಮೇಲೊಯ್ದೆ, ಮತ್ತೆ ತೊಗೊಂಡ್ಬಂದೆ, ಮತ್ತೆ ಹಾಕಿದೆ, ಮತ್ತೆ ಮೇಲೊಯ್ದು ಹಾಕಿದೆ, ಮತ್ತೆ ಇನ್ನೂ ಬಟ್ಟೆ ಇದೆ ಇವಾಗ ವಾಷಿಂಗ್ ಮಿಷಿನ್. ಇವಾಗ ಟೈಮ್ ಎಷ್ಟಾಗ್ತಿದೆ? 1:30. ಬೆಳಗ್ಗೆಯಿಂದ 3 ಟೈಮ್ಸ್ ಮೇಲೆ ಕೆಳಗೆ ಇದೇ ಕೆಲಸ ಆಯಿತು. ಅದಾದಮೇಲೆ ಹರ್ಷಗೆ ಏನಾದರೂ ಪ್ರಿಪೇರ್ ಮಾಡೋಣ ಅಂಥೇಳಿ ಅವನಿಗೆ ರೈಸ್, ಲೈಕ್ ರಾಜ್ಮಾ ರೈಸ್ ಮಾಡ್ತೀವಿ ಅವನಿಗೆ, ರಾಜ್ಮಾ ಜೊತೆ ರೈಸು. ಅವನು ಇನ್ನೂ ಎದ್ದೇಳಿಲ್ಲ. ಅವನು 12 o'clock ಮಲ್ಕೊಂಡಿದ್ದಾನೆ. ಇವಾಗ ಮಲಗಿಸ್ಬಿಟ್ಟು ಅದನ್ನ ಡೋರ್ನ ಲಾಕ್ ಮಾಡಿಬಿಟ್ಟಿದ್ದೀನಿ, ನನ್ನ ಸೌಂಡ್ ಅವನಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತಂದೇಳಿ. ನಿನ್ನೆದು ಇನ್ನೂ ಒಂದು ಸ್ವಲ್ಪ ಗ್ರಾಸರೀಸ್ ಎಲ್ಲ ಇಲ್ಲೇ ಇದೆ, ಅದು ಮಾಡಿಲ್ಲ ಇನ್ನು, ಅದು ಕೆಲಸ ಪೆಂಡಿಂಗೇ ಇದೆ. ಇವಾಗ ಆಫ್ಟರ್ನೂನು ನಮ್ಮ ಹಸ್ಬೆಂಡ್ ಊಟಕ್ಕೆ ಬರ್ತೀನಿ ಅಂದಿದ್ದಾರೆ. ನಾನು ಪಾಲಕ್ ಪನ್ನೀರ್ ಮಾಡೋಣ, ಅದ್ರ ಜೊತೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಮಶ ಎದ್ಬಿಟ್ಟ ನೋಡಿ. ಓ ಅಮ್ಮ, ಹತ್ರ ಏನಾಯ್ತು ಪಪ್ಪ? 8 ಆಫ್ ಮಾಡಲಿ. ಚಪಾತಿ ಮಾಡೋಕ್ಕೆ ಹಿಟ್ಟನ್ನ ಕಲಸಿ ಇಡ್ತಾ ಇದ್ದೀನಿ. ಇವಾಗ ಅದನ್ನ ಬ್ಲಾಂಚ್ ಮಾಡಿದ್ದಾಯಿತು. ಅದಾದಮೇಲೆ ಇಲ್ಲಿ ಆನಿಯನ್ಸು ರೆಡಿ ಆಗಿದೆ, ಕ್ಯಾರಮೆಲ್ ಆಗಿದೆ. ಬೇಗ ಪ್ರಿಪ್ರೇಷನ್ ಮಾಡಬೇಕು. ನಮ್ಮ ಹಸ್ಬೆಂಡ್ ಲೇಟಾಗಿ ಬರ್ತಾರೆ ಅಂದ್ಕೊಂಡೆ, ಬಟ್ ಅವ್ರು ಸಡನ್ನಾಗಿ ಬಂದಿರೋದನ್ನು ರೆಸಿಪಿನ ತೋರ್ಸೋಕ್ಕೆ ಆಗಿಲ್ಲ ನನಗೆ. ಬೇಗ ಚಪಾತಿ ಮತ್ತು ಕರಿನ ಎಲ್ಲವನ್ನು ಮಾಡಿಬಿಟ್ಟೆ. ಅಷ್ಟೊತ್ತಿಗೆ ಹರ್ಷನೂ ಎದ್ದು ಅವನು ಚಪಾತಿ ಮತ್ತು ಕರಿ ಊಟ ಮಾಡಿದೆ. ಈವ್ನಿಂಗ್ ಆ್ಯಸ್ ಯೂಶ್ವಲಿ ನನಗೆ ಬೇಕಾಗಿರೋದು ಟೀ. ಈವ್ನಿಂಗ್ ಎನರ್ಜಿ ಬೇಕು ಅಂದರೆ ಟೀ ಮಾತ್ರ ಕುಡಿಲೇಬೇಕಲ್ವ. ಟೀ ಕೊಟ್ಕೊಂಡು ನಾನು ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡೋಣ ಅಂತ ಹೋಗಿದ್ದೆ. ಏನು ಮಾಡಲಿ? ತಿಂತೀನಿ. ನಾ ಏನು ಮಾಡಲಿ? ಮಾಡಿಕೊಡ್ಲಿ ಫ್ರೆಂಚ್ ಫ್ರೈಸು. ನಡಿ ಮತ್ತು ಕರ್ಕೊಂಡೋಗಿ ಮಮ್ಮಿಗೆ. ನಾನು ರೆಸ್ಟ್ ಮಾಡೋದು ನನ್ನ ಮಗನಿಗೂ ಸಹ ಇಷ್ಟ ಇಲ್ಲ ನೋಡಿ. ಅಡುಗೆ ಮನೆ ಕರ್ಕೊಂಡು ಬಂದ. ನಾನು ಅಡುಗೆ ಮನೆ ನೋಡಿದ್ರೇ ತಲೆ ಸುತ್ತು ಬರ್ತಾಯಿದೆ. ಅಡುಗೆ ಮನೇಲಿ ತುಂಬ ಕೆಲಸ ಇತ್ತು. ಪಾತ್ರೆ ಹಾಗೆ ಇದೆ. ಬೆಳಗ್ಗೆಯಿಂದ ಚಪಾತಿ ಮಾಡಿರೋ ಕೌಂಟರ್ ಟಾಪು ಕ್ಲೀನ್ ಮಾಡಿಲ್ಲ. ಈ ಕಡೆ ನೋಡಿದ್ರೆ ಹಾಲು ತುಂಬ ಗಲೀಜಾಗಿ ಬಿದ್ದಿದೆ. ಬಟ್ ಏನು ಮಾಡಲಿ, ಅವನಿಗೆ ಫ್ರೆಂಚ್ ಫ್ರೈಸ್ ಬೇಕು ಅಂತ ಮಾಡೋಣ ಅಂಥೇಳಿ ಫಸ್ಟ್ ಬಾಯ್ಲ್ ಮಾಡೋಕ್ಕೆ ವಾಟ್ರನ್ನ ಇಟ್ಟು ಜಸ್ಟ್ 3 ಆಲು ತೊಗೊಂಡೆ, 3 ಅಷ್ಟೇ. ಪೊಟ್ಯಾಟೋನ ತೊಗೊಂಡು ಅದಕ್ಕೆ ಫ್ರೈಸ್ ಥರ ಕಟ್ ಮಾಡಿ ಒಂದು 5 ಮಿನಿಟ್ಸ್ ಅದಕ್ಕೆ ಬಾಯ್ಲ್ ಹಾಕಿಬಿಟ್ಟು ಅದನ್ನ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಕಾರ್ನ್ಫ್ಲೋರು, ಟೇಸ್ಟಿಗೆ ಸಾಲ್ಟು ಮತ್ತು ಮ್ಯಾಗಿ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಕಡೆ ಏರ್ ಫ್ರೈಯರ್ನ ಪ್ರೀ ಹೀಟಿಗೆ ಇಟ್ಬಿಟ್ಟಿದ್ದೆ ಒಂದು 5 ಮಿನಿಟ್ಸು. ಅದರಲ್ಲೇ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಏರ್ ಫ್ರೈಯರಲ್ಲಿ ಫ್ರೈ ಮಾಡಿದೆ ವಿತೌಟ್ ಆಯಿಲಿ. ಮಕ್ಕಳಿಗೆ ನೀವು ಈ ಥರ ಹೆಲ್ದಿ ಫುಡ್ನ ಯಾವಾಗಲೂ ಕೊಡ್ಬೋದು. ಆಯಿಲ್ನ ಹಾಕಿದರೆ ಈ ಕ್ಲೈಮೇಟಲ್ಲಿ ತುಂಬ ಕಫು ಕೋಲ್ಡ್ ಆಗೋ ಚಾನ್ಸಸ್ ಎಲ್ಲ ತುಂಬ ಇರುತ್ತೆ. ಹಾಗಾಗಿ ಏರ್ ಫ್ರೈಯರಲ್ಲಿ ವಿತೌಟ್ ಎನಿ ಎಜಿಟೇಷನ್ ಯು ಕ್ಯಾನ್ ಗಿವ್. ಅದಾದಮೇಲೆ ಎಲ್ಲ ಗ್ರಾಸರೀಸ್ ಇನ್ನೊಂದು ಸ್ವಲ್ಪ ಇತ್ತಲ್ವ, ಅದೆಲ್ಲ ತಗೊಂಡು ಒಂದು ಬಾಕ್ಸಿಗೆ ಹಾಕ್ಕೊಂಡೆ. ಅಷ್ಟರಲ್ಲಿ ಫ್ರೈಸ್ ರೆಡಿ ಆಯಿತು. ಹರ್ಷಕ್ಕೆ ತಿನ್ನಕ್ಕೆ ಕೊಟ್ಟೆ. ಹೆಂಗದ ಹರ್ಷ? ಹೆಂಗದ? ಚಂದದ? ಏನು ತಿನ್ನತ್ತೀರಿ ನೀವು? ಏನದು? ಫ್ರೆಂಚ್ ಫ್ರೈಸು? ಯಾರು ಮಾಡಿಕೊಟ್ಟಾರ? ಮಮ್ಮಿ. ಟೇಸ್ಟಿ. ಮಕ್ಳಿಗೋಸ್ಕರ ನಾವು ಇಷ್ಟಪಟ್ಟು ಮಾಡಿರೋದು. ಅವ್ರು ಖುಷಿಯಿಂದ ತಿಂದರೆ ನಮಗೆಷ್ಟು ಖುಷಿ ಆಗುತ್ತೆ ಅಲ್ವಾ? ನನಗೆ ಮಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಅವನು ತಿಂತಿದ್ದಾನೆ ಅಂತಂದೇಳಿ. ಈ ಥರ ಮನೇಲಿದ್ದಾಗ ನಾನು ಏನಾದರೂ ಒಂದು ರೆಸಿಪಿನ ಟ್ರೈ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಆಫ್ ಯು.